ಹನೂರು ಶೂಟೌಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದ್ರು. ವರದಿ ಬಂದ ಬಳಿಕ ಕ್ರಮ ತೆಗೆದುಕೊಳ್ಳುತ್ತೇವೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಹನೂರಿನಲ್ಲಿ ಆದಂತಹ ಈ ಶೂಟೌಟ್ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಜೊತೆಗೆ ಈಗ ಸಿಎಂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದ್ರು. ಜೊತೆಗೆ ವರದಿ ಬಂದ ಬಳಿಕ ಏನೆಲ್ಲ ಆಗಿತ್ತೋ ಅದರ ತಕ್ಕಂತೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಮೇಲೆ ಕ್ರಮ ತಗೊಳ್ತೀನಿ ಅಂತ 7 ದಿನ ಅಂತ ಹೇಳಿದ್ವಿ. ಶನಿವಾರಕ್ಕೆ 7 ದಿನ ಆಗುತ್ತೆ. 100ಕ್ಕೆ 99 ಭಾಗ ಶನಿವಾರ ರಿಪೋರ್ಟ್ ಕೊಟ್ಬಿಡ್ತಾರೆ. ರಿಪೋರ್ಟ್ ಬಂದ ಮೇಲೆ ಸರ್ಕಾರ ಅದನ್ನು ಪರಿಶೀಲಿಸಿ ಕ್ರಮ ತಗೊಳ್ತೀವಿ. ಮತ್ತು ನಾನು ಭಾಳ ಹಿಂದೆನೇ ಹೇಳಿದ್ದೀನಿ, ಅಸೆಂಬ್ಲಿದಲ್ಲೂ ಹೇಳಿದ್ದೀನಿ, ವಿಧಾನ ಪರಿಷತ್ತಲ್ಲಿ ಹೇಳಿದ್ದೀನಿ, ನಿಮ್ಮ ಮಾಧ್ಯಮಗಳಿಗೂ ಹೇಳಿದ್ದೀನಿ. ನಮ್ಮಿಂದ ಏನಾದರೂ ನಮ್ಮ ಅಧಿಕಾರಿಗಳಿಂದ ತಪ್ಪಾಗಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. 7 ದಿನ ಅಂತ ಹೇಳಿದ್ವಿ. ಶನಿವಾರಕ್ಕೆ 7 ದಿನ ಆಗುತ್ತೆ. 100ಕ್ಕೆ 99 ಭಾಗ ಶನಿವಾರ ರಿಪೋರ್ಟ್ ಕೊಟ್ಬಿಡ್ತಾರೆ. ರಿಪೋರ್ಟ್ ಬಂದ ಮೇಲೆ ಸರ್ಕಾರ ಏನು ಅರಣ್ಯ ಇಲಾಖೆಯ ಸಿಬ್ಬಂದಿ ಎನ್ಕೌಂಟರ್ನಲ್ಲಿ ಆ 3 ಬೇಟೆಗಾರರು ಏನು ಸಾವನ್ನಪ್ಪಿದ್ರು, ಒಂದು ಕಡೆ ಒಬ್ಬ ನಾಪತ್ತೆಯಾಗಿದ್ದ. ಈ ವಿವಾದಾತ್ಮಕ ಹನೂರು ಶೂಟೌಟ್ ಪ್ರಕರಣ ಇದೆಯಲ್ಲ, ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಈಗ ಸ್ಥಳದಿಂದ ಪರಾರಿಯಾಗಿದ್ದಂತಹ ಮಹಿಮಾ ದಾಸ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡಿ ಕೂಡ ನನಗೆ ಜೀವ ಭಯ ಇದೆ ಅನ್ನೋದನ್ನ ಕೂಡ ಹೇಳಿದ್ರು. ಈಗ ಪ್ರಮುಖ ವಿಡಿಯೋ ಬಳಿಕ ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಆತ. ಹೀಗಾಗಿ ಮಹಿಮಾ ದಾಸ್ ಬಗ್ಗೆ ಕೂಡ ಹೆಂಡತಿ ಮಕ್ಕಳು ಒಂದು ಕಡೆ ಆತಂಕವನ್ನು ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಅದರ ತನಿಖೆ ಮಾಡುವಂತಹ ಹಂತದಲ್ಲಿ ಚುರುಕುಗೊಂಡಿದೆ. ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕುವಲ್ಲಿ ಈಗ ಮುಂದಾಗ್ತಾ ಇರುವಂತದ್ದು ಉದ್ದೇಶಪೂರ್ವಕ, ಅಂದ್ರೆ ಅರಣ್ಯ ಇಲಾಖೆಯವರೇ ಗುಂಡು ಹಾರಿಸಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ನೋಡಿ, ಆ ಘಟನೆ ಕೂಡ ಆಗಸ್ಟ್ 15ರಂದು ಬೆಳಗ್ಗೆ 5:30 ಸುಮಾರಿಗೆ ಗುಂಡನ್ನ ಹಾರಿಸಲಾಗಿತ್ತು. ಮೂವರು ಕೂಡ ಸಾವನ್ನಪ್ಪಿದ್ರು. ಒಬ್ಬ ಇದರಿಂದ ತಪ್ಪಿಸ್ಕೊಂಡು ಹೋಗಿ ಅಜ್ಞಾತ ಸ್ಥಳದಿಂದ ಕೂತು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದ. ನನಗೆ ಸಾವಿನ ಬೆದರಿಕೆ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದ. ಅದಾದ ನಂತರ ಆತ ಎಲ್ಲೂ ಸಿಕ್ಕಿಲ್ಲ. ಇವಾಗ ತನಿಖೆ ಮುಂದುವರಿತಾ ಇದೆ. ಈಗ ಶೂಟೌಟ್ ಆದಂತಹ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿರುವಂತಹ ಮದ್ದುಗುಂಡುಗಳ ಚೂರುಗಳಿರಬಹುದು, ಅದೆಲ್ಲವನ್ನ ಕಲೆ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಮ್ಯಾಜಿಸ್ಟ್ರೇಟ್ಗೆ ವಹಿಸುತ್ತಿದ್ದಾರೆ ಅನ್ನುವಂತಹ ವರದಿ ಬಂದ ಬಳಿಕ ಇದರಲ್ಲಿ ಯಾರೇ ಆಗಿದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು ಮತ್ತಷ್ಟು ತಿರುವುಗಳನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ.